ಸೊ ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡಿಲ್ಲ 3-4 ದಿನದಿಂದ. ಯಾಕಪ್ಪ ಅಂದರೆ ಹಿಂಗೆ ಅಲ್ಲಿ ಸುತ್ತಾಡ್ದೆ ಸ್ವಲ್ಪ, ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಟೈಮು 8:15 ಡ್ಯೂಟಿ ಆನ್ ಮಾಡಿದ್ದೀನಿ ಇವಾಗ. ಯಾವ್ದಾದ್ರು ಡ್ಯೂಟಿ ಸಿಕ್ಕರೆ ಹೋಗೋದು. ನಮ್ಮ ಹುಡುಗ ರೆಡಿ ಆಗ್ತಾವನೆ ಸ್ಕೂಲ್ಗೆ, ಎಲ್ಲರೂ ರೆಡಿ ಆಗ್ತೀವಿ ಇವಾಗ. ಯಾರ್ಯಾರು ಕೆಲ್ಸಕ್ಕೆ ಅವ್ರು ಹೋಗ್ಬಿಡೋದು ಇವಾಗ. ಕ್ರಿಕೆಟ ನಮ್ಮ ಕರಿಯನ್ನು ತೋರಿಸ್ತೀನಿ ನೋಡಿ. ಏಯ್ ಬಾ. ಡ್ಯೂಟಿ ಬೀಳೋ ಗಂಟ ಇಲ್ಲೇ ಇರ್ತೀನಿ. ಇದ್ರ ಜೊತೆಲಿ ಆಟ ಆಡ್ಕೊಂಡು ಡ್ಯೂಟಿ ಬಿದ್ದ ಮೇಲೆ ಹೋಗೋಣ, ನೋಡೋಣ ಯಾವ ಕಡೆ ಬೀಳುತ್ತೆ ಅಂತ. 3 ಆನ್ ಮಾಡಿದ್ದೀನಿ: ಓಲಾ, ಊಬರ್, ರ್ಯಾಪಿಡೋ. ಯಾವುದು ಬಿದ್ದರೆ ಅದರಲ್ಲಿ ಹೋಗೋದು. ಇವಾಗ ಬಾಡಿಗೆಗಳು ಕಮ್ಮಿ ಈ ಬೈಕ್ ಟ್ಯಾಕ್ಸಿಯಿಂದ, ಏನು ಮಾಡೋಕ್ಕಾಗಲ್ಲ. ಸೊ ಸಾಕು, ಇದ್ರ ಜೊತೆ ಲಾಟಿ ಹಿಡಿದು ಕೊಟ್ಬಿಡೋಣ. ಎತ್ಕೊಂಬ. ಎಲ್ಲ ಫಸ್ಟ್ ಎಲ್ಲ ಗಲೀಜು ಮಾಡಿಬಿಡ್ತದೆ ಎತ್ಕೊಂಡ್ಬಿಟ್ರೆ. ಸೊ ಸಿಗೋಣ, ಬಾಡಿಗೆ ಬಿದ್ದ ಮೇಲೆ ಸಿಗೋಣ ಮತ್ತೆ. ಸೊ ಊಟ ಮಾಡಿದೆ, ಪುಳಿಯೋಗರೆ ಮಾಡಿದ್ರು ಮನೇಲಿ, ತಿನ್ಕೊಂಡೆ. ಇದು 2ನೇ ಬಾಡಿಗೆ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ BJC ಬಿದ್ದಿದೆ. ಪಿಕಪ್ ಹೋಗ್ತಾ ಇದ್ದೀನಿ. ಒಂದು ಪಿಕಪ್ಪು ಮಾಡಿದೆ ಫಸ್ಟ್ ಬಾಡಿಗೆ ವಯಸ್ ಹತ್ರ, ಮೋರಿ ಹತ್ರ ಡ್ರಾಪ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಮತ್ತೆ ಹೋಗ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾವ್ರೆ ಅನ್ಸುತ್ತೆ. ಮೆಟ್ರೋ ಸ್ಟೇಷನ್ಗೆ ಹಾಕೋರೆ ಲೊಕೇಶನ್ನು. ಮೆಟ್ರೋ ಸ್ಟೇಷನಿಂದ BJS ಹಾಸ್ಪಿಟ್ಲು. ನಿನ್ನೆ ಬಾಡಿಗೆ ಹೊಡೆದೆ. ನಿನ್ನೆ 9 ಗಂಟೆಗೆ ಹೋಗಿದೆ. ಸ್ವಲ್ಪ ಡ್ಯೂಟಿ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗಿತ್ತು. 9 ಗಂಟೆಗೆ ಹೋಗಿದೆ. 9 ಗಂಟೆಯಿಂದ 3 ಗಂಟೆವರೆಗೆ ಡ್ಯೂಟಿ ಮಾಡಿದ್ದೀನಿ. ಬರೀ 400 ರೂಪಾಯಿ ಆಗಿದೆ. ಅದಕ್ಕೆ ಬೇಜಾರಾಗ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ. ನೋಡೋಣ ಎಲ್ಲವರು ಅಂತಲೇ ಗೊತ್ತಾಗ್ತಿಲ್ಲ ಕಸ್ಟಮರು. ಒಂದೊಂದ್ಸತಿ ಈ ಮೆಟ್ರೋ ಇದಕ್ಕೆ ಹಾಕ್ಬಿಟ್ಟಿರ್ತಾರೆ, ಎಂಟ್ರೆನ್ಸ್ ಇಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಗೆ ಬರೋಕ್ಕೆ ಹೇಳ್ತಾರೆ. ಒಂದೊಂದ್ಸತಿ ಅಲ್ಲಿ ಹಾಕಿರ್ತಾರೆ. ಕರೆಕ್ಟಾಗಿ ಹಾಕೋಕ್ಕೂ ಗೊತ್ತಿಲ್ಲ, ಇವರೇ ಅನಿಸುತ್ತೆ. ಸ್ವಲ್ಪ ಇದೆ, ಮುಂದೆ ಬಿಡ್ತೀನಿ. ಹಾಂ, ಜಾಗ ಫ್ರೀ ಆಗುತ್ತೆ ನಿಮಗೆ. ಹಾಂ, ₹73 ಕೊಟ್ಟ ರ್ಯಾಪಿಡೋ. ಇವಾಗ ಇಲ್ಲಿಂದ ಒಳಗಿಂದ ಆಚೆ ಖಾಲಿಗೆ ಹೋಗ್ಬೇಕು. 1 ಕಿಲೋಮೀಟ್ರ್ ಆಗುತ್ತೆ ಆಚೆ ಹೋಗ್ಬೇಕಂದ್ರೆ. 1 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು. ನೋಡೋಣ, ಮತ್ತೆ ಸಿಗ್ತೀನಿ ಬಾಡಿಗೆ ಬಿದ್ದ ಮೇಲೆ.
ಫಸ್ಟ್ ಟೈಮು ಒಂದು ವಾರದಿಂದ ಓಲಾದಲ್ಲಿ ಒಂದೇ ಒಂದು ಬಾಡಿಗೆ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ 68 ರೂಪಾಯಿ ಬಾಡಿಗೆ. ಸೊ ಸಿಗೋಣ ಮತ್ತೆ. ಯಾವುದೋ ಎತ್ಕೊಂಡಿದ್ದೀನಿ 140 ರೂಪಾಯಿದು. ನೋಡೋಣ ಎಲ್ಲಂತ ಗೊತ್ತಿಲ್ಲ. ಒಟ್ಟಲ್ಲಿ ಮೈಸೂರು ರೋಡು ಬಿಡದಿ ಕಡೆ ಕಿಲೋಮೀಟ್ರ್ ನೋಡಿಲ್ಲ, 140 ಚಿಲ್ಲರೆ ಇತ್ತು. ಎತ್ಕೊಂಡಿದ್ದೀನಿ ಮೆಟ್ರೋ ಸ್ಟೇಷನಿಂದ. ಎಲ್ಲವ್ರಂತ ಗೊತ್ತಿಲ್ಲ, ಯಾರು ಲೇಡೀಸು. ವೆಯ್ಟ್ ಮಾಡೋಣ ಇಲ್ಲಿ. ಎಲ್ಲವರು ಗೊತ್ತಿಲ್ಲ ಇವರು. ಅವರೇ ಅನಿಸ್ಬೇಕು ಅನ್ಸುತ್ತೆ, ಹುಡುಕ್ತವ್ರ ಗಾಡಿನ, ಅವರು ಇಲ್ಲ ಬೇರೆಯವರು ಗೊತ್ತಾಗ್ತಿಲ್ಲ. ಕಿಲೋಮೀಟ್ರು 150 ರೂಪಾಯಿ ಕೊಟ್ಟ ರ್ಯಾಪಿಡೋದವನು. ಬಟ್ ಇದೇನು ಒಳ್ಳೆ ಕಾಡ್ ಥರ ಇದೆ ಇಲ್ಲಿ ಕಾಲೇಜು. ಇಲ್ಲಿ ಡ್ಯೂಟಿ ಬೀಳೋದೇ ಡೌಟು. ನೋಡೋಣ ಒಂದು 10 ನಿಮಿಷ. ಯಾವುದಾದ್ರೂ ಬಿದ್ದರೆ ನಮ್ಮ ಪುಣ್ಯ, ಇಲ್ಲಾಂದರೆ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀವಿ, ವಾಪಸ್ ಹೋಗಲೇಬೇಕು ಖಾಲಿ. ಸುಮ್ಮನೆ ಇಲ್ಲಿ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗೋಯ್ತದೆ. ನಾನು ನೋಡ್ಕೊಂಡಿಲ್ಲ, ಎತ್ಕೊಬಿಟ್ಟೆ. ಇಲ್ಲಿ ನೋಡಿದ್ರೆ ಒಳ್ಳೆ ಕಾಡ್ ಥರ ಇದೆ. ನೋಡಿ ಹೆಂಗಿದೆ, ಏನೂ ಇಲ್ಲ. ಅದರಿಂದ ಹೊರಟೋಗೋಣ ನಿಧಾನಕ್ಕೆ. ಎಷ್ಟು ನಿಂತ್ಕೊಂಡ್ರು ಅಷ್ಟೇ ಇಲ್ಲಿ ವೇಸ್ಟು. ನೋಡೋಣ ಒಂದು 5-10 ನಿಮಿಷ ನೋಡೋಣ. ಯಾವುದಾದ್ರೂ ಬಿದ್ದರೆ ನಮ್ಮ ಪುಣ್ಯ, ಇಲ್ಲಾಂದರೆ ಹೋಗ್ಬೇಕಷ್ಟೆ. ಅಲ್ಲಿ ಮುಂದೆ ಎಳ್ನೀರಿದೆ, ಎಳ್ನೀರು ಕುಡ್ಕೊಂಡು ಹೋಗ್ಬಿಡೋದು ಅಷ್ಟೆ. ಇಲ್ಲಿ ಗ್ಯಾಸ್ ಬಂಕ್ ಹತ್ರ ಇದ್ದೀವಿ. ಗ್ಯಾಸ್ ಹಾಕ್ಸ್ಕೊಂಡ್ಬಿಡೋಣ, ಮತ್ತೆ ತಿರ್ಗಾ ಬರೋದು ಬೇಡ. ಒಂದು 200 ರೂಪಾಯಿಗೆ ಹಾಕ್ಸ್ಕೊಂಡ್ರೆ ಇದೇ ಗ್ಯಾಸು. ಬಟ್ ಬಂದಿದ್ದೀವಲ್ಲ ಅಂದ್ಬಿಟ್ಟು ಹಾಕ್ಸ್ಕೊಳ್ಳೋಣ. ಒಂದು 200 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಳ್ಳೋಣ. ಪರವಾಗಿಲ್ಲ. ಅಲ್ಲಿಂದ ಖಾಲಿ ಬರ್ತೀನಿ ಅಂದ್ಕೊಂಡೆ, ಹೊಡ್ಕೊಂಡ್ಬಂದೆ. ಒಂದು 60 ರೂಪಾಯಿ ಸಿಕ್ತು ಕೈ ಬಾಡಿಗೆ. ರೂಪಾಯಿಗೆ ಹಾಕ್ಸ್ಕೊಂಡೆ ಇರಲಿ ಅಂತ. ಸುಮ್ಮನೆ ಬಂದಿದ್ದೀವಲ್ಲ, ಬಂಕ್ ಹತ್ರ ಇರುವಾಗ, ಖಾಲಿ ಇರುವಾಗ ಹಾಕ್ಸ್ಕೊಬಿಡಬೇಕಂತ ಅಷ್ಟೇ, ಏನಿಲ್ಲ. ನೋಡೋಣ ಇನ್ಮೇಲೆ ಎಲ್ಲೆಲ್ಲಿ ಹೊಡಿತೀನಿ ಅಂತ ಗೊತ್ತಿಲ್ಲ. ಅಲ್ಲಿಂದ ಖಾಲಿ ಬರ್ತೀನಿ ಅಂದ್ಕೊಂಡೆ. ಹಿಂಗೆ ಬಸ್ ಸ್ಟಾಪ್ ಹತ್ರ ಅಲ್ಲಲ್ಲಿ ನಿಂತ್ಕೊಂಡವ್ರು ನನಗೆ ಹೊಡ್ಕೊಂಡು ಬಂದೆ ಕೆಂಗೇರಿ ಪೋಸ್ಟ್ ಆಫೀಸ್ಗೆ. ಒಂದು 60 ರೂಪಾಯಿ ಸಿಕ್ತು, ಪರವಾಗಿಲ್ಲ. ಸೊ ಸಿಗೋಣ ಮತ್ತೆ, ಬಾಡಿಗೆ ಸಿಕ್ಕಿದ ಮೇಲೆ ಸಿಗೋಣ. ಆರ್ವಿ ಕಾಲೇಜ್ ಡ್ರಾಪ್ ಮಾಡಿದೆ ಇವಾಗ. 48 ರೂಪಾಯಿ ಬ್ಯಾಕ್ ಸೈಡ್ ಬ್ಯಾಕ್ ಗೇಟು. ಇದು ಇವಾಗ ಓಪನ್ ಆಗಿದೆ, ಮುಂಚೆ ರೆಡಿ ಮಾಡ್ತಾಯಿದ್ರು. ಊಬರ್ ಸೆಲ್ಫಿ ಕೇಳ್ತಾಯಿದ್ದೆ, ಸೆಲ್ಫಿ ತಗೊಂಡು
ತಗೊಳ್ತಾ ಇಲ್ವಲ್ಲ ಗುರುದು. ಬಂತು ಅಷ್ಟೇ, ಬಾಡಿಗೆ ಬೀಳಲ್ಲ ಇವಾಗ. ಟೈಮು 11:30 ಆಗೋಯ್ತು. ಏನಿದ್ರು ಸುಮ್ಮನೆ ಆರಾಮಾಗಿ ತಿರ್ಗಾಡ್ಕೊಂಡಿರೋದು ಅಷ್ಟೇ. ಸಣ್ಣ ಪುಟ್ಟ ಬಾಡಿಗೆ ಬಿದ್ದರೆ ಮಾಡ್ಕೊಂಡಾರೆ. ಸೊ ಸಿಗೋಣ ಮತ್ತೆ. ₹47 ಹೊಡೆದೆ. ಇವಾಗ 2-3 ಬಾಡಿಗೆ ಹೊಡೆದೆ. ಮಾಮೂಲಿ ಇದೆ 45, 46 ಆ ಥರ. ಏನು ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟನೇ ಹೊಡಿತಾ ಇದ್ದೀನಿ. ಎಲ್ಲೂ ಹೋಗಿಲ್ಲ ಆಸೆ. ಸೊ ಸಿಗೋಣ. BGS ಹಾಸ್ಪಿಟ್ಲಿಂದ RV ಕಾಲೇಜಿಗೆ ಬಿಟ್ಟೆ. ಇವಾಗ ₹61 ಕೊಟ್ಟ. ಸೊ ಮತ್ತೆ ಇವಾಗ ರೈಲ್ವೆ ಸ್ಟೇಷನ್ ಬಿದ್ದಿದೆ ಇಲ್ಲಿಂದ. ಸೊ ನೋಡೋಣ, ಮುಂದೆ ಅವರೇ ಹೋಗೋಣ. ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಡ್ಯೂಟಿ ಇಲ್ಲ, ಬರೀ ಸಣ್ಣ ಪುಟ್ಟನೇ ಮಾಡ್ತಾಯಿದ್ದೀನಿ. ಯಾವುದು ಒಂದು ₹100 ಬಾಡಿಗೆ ಹೊಡೆದಿಲ್ಲ. ₹100 ಬಾಡಿಗೆ ಒಂದು ಬಾಡಿಗೆನ ಮಾಡಿಲ್ಲ. ಎಲ್ಲ ಲೋಕಲ್ ಬಾಡಿಗೆನೇ ಮಾಡ್ತಾಯಿರೋದು. 50, 60, 50, 60 ಅದೇ ಥರ ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗಲೂ ಅದೇ ಥರ ಬಿದ್ದಿದೆ. ಇವಾಗಲೂ ₹50 ಬಾಡಿಗೆನೇ ಬಿದ್ದಿರೋದು. ಸೊ ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಮುಂದೆ ಅವರ ಕಸ್ಟಮರು. received on BharatPay. ತಿರ್ಗಾ ಮತ್ತೆ ಕೆಂಗೇರಿ ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡ್ಬಂದೆ. ಸೊ ಊಟ ಮಾಡೋಣ ಇವಾಗ. ಟೈಮ್ ಆಯ್ತು 2 ಗಂಟೆ ಮೇಲಾಗಿದೆ. ಊಟ ಮಾಡಿಬಿಡೋಣ ಫಸ್ಟು. ಊಟ ಮಾಡಿಕೊಂಡು ಸಿಗ್ತೀನಿ.
Bharat Pay. ಇಳಿಯೋಕ್ಕಾಗಲ್ಲ ಈ ಕಡೆನೇ ಬರ್ತೀವಿ ಸೊ 47 ರೂಪಾಯಿ ಸಿಕ್ತು. ಕೆಂಗೇರಿ ಬಸ್ ಸ್ಟಾಪಿಂದ ಒಂದು ಕೃಷ್ಣ ಗಾರ್ಡನ್ ನೋಡ್ಕೊಂಡು ಹೋದೆ 66 ರೂಪಾಯಿ. ಅದಾದಮೇಲೆ ಮತ್ತೆ ಕೃಷ್ಣ ಗಾರ್ಡನಿಂದ ಇವಾಗ ಇಲ್ಲಿ ವಿಜಯಶ್ರೀ ಲೇಔಟ್ ಹತ್ರ ಸರ್ಕಲ್ಲು ಈ ಅಪಾರ್ಟ್ಮೆಂಟು, ಈ ಅಪಾರ್ಟ್ಮೆಂಟ್ ಹೆಸರು ಏನೇ ಇದೆ ನಮ್ಗೆ ಬರೋಲ್ಲ, ಬಟ್ ಇಲ್ಲಿಗೆ 47 ರೂಪಾಯಿ. ಸೊ ಊಟ ಮಾಡ್ಬೇಕು ಅಂದ್ಕೊಂಡೆ, ಊಟ ಮಾಡೋಕ್ಕೆ ಮುಂಚೆ ಬಾಡಿಗೆ ಸಿಕ್ತು, ಸರಿ ಬಿಡೋದು ಬೇಡ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಸೊ ಇವಾಗಾದರೂ ತಿನ್ಕೋಬೇಕೆಲ್ಲರೂ, ನೋಡೋಣ. ಸೊ ಗೈಸ್ ಎಗ್ ರೈಸ್ ತಿಂದೆ ಇಲ್ಲಿ ಒಂಚೂರು ಚೆನ್ನಾಗಿಲ್ಲ, ಬರೀ ಆಯಿಲ್ ಜಾಸ್ತಿ, ಎಣ್ಣೆ ಏನು ಎಣ್ಣೆ ಹಾಕೋರ ಗೊತ್ತಾ, ಸಿಕ್ಕಾಪಟ್ಟೆ ಎಣ್ಣೆ ತಿನ್ನೋಕ್ಕಾಗಿಲ್ಲ. ಈ ಥರ ತಿಂದ್ಬಿಟ್ರೆ 2 ದಿನ ಇಲ್ಲಿ ತಿಂದ್ಬಿಟ್ರೆ 3ನೇ ದಿನ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆ ಥರ ಇದೆ, ಆ ಥರ ಇದೆ. ಸೊ ಇನ್ನೊಂದ್ಸತಿ ತಿನ್ನಲೇಬಾರ್ದು ಈ ಜಾಗದಲ್ಲಿ. ಸೊ ಇವಾಗ ಮತ್ತೆ ಲೋಕಲ್ ಬಾಡಿಗೆ ಎತ್ಕೊಂಡಿದ್ದೀನಿ. ಇಲ್ಲೇ ಮೈಲ್ಸಂದ್ರ ಬಸ್ ಸ್ಟಾಪಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ 50 ರೂಪಾಯಿ ಬಾಡಿಗೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ಅವರೇ ಊಟ ಮಾತ್ರ, ರೈಸ್ ಮಾತ್ರ ಸಿಕ್ಕಾಪಟ್ಟೆ ಮೋಸ. ಸ್ವಲ್ಪನೇ ಹಾಕಿದ್ದು ರೈಸು, ಬಟ್ ಆಯಿಲ್ ಜಾಸ್ತಿ ಹಾಕ್ಬಿಡವ್ರೆ, ಅದು ತಿನ್ನೋಕ್ಕಾಗಿಲ್ಲ ಎಗ್ ರೈಸ್, ಆ ಥರ ಇತ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ತಿನ್ಕೊಂಡ್ಬಂದೆ. ಎಳ್ನೀರು ಕುಡಿಬೇಕು ಫಸ್ಟ್, ಎಳ್ನೀರು ಕುಡ್ದಿಲ್ಲ ಅಂದರೆ ಆಗಲ್ಲ ಈ ರೈಸ್ ತಿನ್ನೋದಕ್ಕೆ, ಆಯಿಲು ಹೀಟ್ ಆಗಿಬಿಡ್ತದೆ ನೋಡಿ. ಸೊ ಇಲ್ಲವ್ರು ಇವರು ಕಸ್ಟಮರ್ ಎಲ್ಲವರು ನೋಡ್ತೀನಿ. ಸೊ 48 ರೂಪಾಯಿ ಆಗಿತ್ತು ಅಲ್ಲಿಂದ ಇಲ್ಲಿ ರೈಲ್ವೆ ಸ್ಟೇಷನ್ಗೆ. 60 ರೂಪಾಯಿ ಹಾಕಿದ್ರು ಕಸ್ಟಮರ್, 60 ಆಗ್ತಾಯಿದೆ ನಾನು.